ತಮಿಳ್ನಲ್ಲಿ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಮೇಲೆ ಒಂದು ಬಯೋಪಿಕ್ ನ ಮಾಡಿದ್ದಾರೆ. ಈ ಸಿನಿಮಾನ ನಾನು ನೋಡಿರ್ಲಿಲ್ಲ. ಫಸ್ಟ್ ಡ್ಯೂಡ್ ನ ನೋಡ್ಬಿಡೋಣ, ಹೆಂಗಿದ್ರು ಅವ್ರು ಮೇನ್ ಅಟ್ರಾಕ್ಟ್ ಅಲ್ವಾ ಅನ್ಬಿಟ್ಟು ಫಸ್ಟ್ ಆ ಸಿನಿಮಾನ ನೋಡ್ಬಿಟ್ಟು ಇದನ್ನ ಬಿಟ್ಬಿಟ್ಟಿದೆ. ಬಟ್ ಬೇರೆ ಕಡೆಯಿಂದ ರೆಸ್ಪಾನ್ಸ್ ಯಾವ ರೀತಿ ಬರ್ತಾ ಇತ್ತು ಈ ಸಿನಿಮಾಗೆ ಅಂದ್ರೆ ಇದನ್ನ ಒಂದ್ಸಲ ನೀವು ನೋಡ್ಲೇಬೇಕು ಅನ್ನೋ ಒಂದು ರೇಂಜ್ ಗೆ ಬಿಲ್ಡ್ ಅಪ್ ಬರ್ತಾ ಇತ್ತು. ಏನ್ ನಿಜಾನ ಸುಳ್ಳು ಅನ್ಕೊಂಡು ಇವತ್ತು ಚೆಕ್ ಮಾಡ್ಬಿಡೋಣ ಅಂತ ಡಿಸೈಡ್. ಮಾನತಿ ಪಿ ಗಣೇಶ್ ಇವರ ಒಂದು ಬಯೋಪಿಕ್ ನ ಇವಾಗ ಬೈಸನ್ ಅಂತ ಒಂದು ಟೈಟಲ್ ನ ಮುಖಾಂತರ ವಿಕ್ರಮ್ ಅವರ ಮಗ ಧ್ರುವ ವಿಕ್ರಮ್ ಅವರು ಆಕ್ಟ್ ಮಾಡಿ ನೆಕ್ಸ್ಟ್ ಲೆವೆಲ್ ಗೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಮಾನತಿ ಪಿ ಗಣೇಶ್ ಅವರು 1970ರಲ್ಲಿ ಜನಿಸ್ತಾರೆ. ಅದು ಕೂಡ ತಮಿಳುನಾಡಿನ ತೂತುಗುಡಿ ಡಿಸ್ಟಿಕ್ ಅಲ್ಲಿ ಯಾವ್ದೋ ಒಂದು ಕುಗ್ರಾಮದಲ್ಲಿ. ಆ ಜಾಗದಲ್ಲಿ ತುಂಬಾನೇ ಜಾತಿ ಭೇದಗಳು ನಡೀತಾನೆ ಇರ್ತವೆ. ಇವರು ಕೀಳ್ ಜಾತಿಯವರು. ಇವರ ಒಂದು ಲೈಫ್ ಸ್ಟೈಲ್ ಯಾವ ರೀತಿ ಎಲ್ಲ ಬಂತು, ಸ್ಪೋರ್ಟ್ಸ್ ಮನ್ ಆಗಿ ಯಾವ ರೀತಿ ಚಿನ್ನದ ಪದಕನ ಗೆದ್ರು ಕಬಡ್ಡಿ ಸ್ಪೋರ್ಟ್ಸ್ ಅಲ್ಲಿ ಅನ್ನೋದನ್ನ ಈ ಸಿನಿಮಾದಲ್ಲಿ ನೀವು ನೋಡಬಹುದು. ಮೊದಲನೇದಾಗಿ ಈ ರೀತಿ ಬಯೋಪಿಕ್ ಸಿನಿಮಾಗಳನ್ನ ಸೌತ್ ಇಂಡಸ್ಟ್ರಿ ಅವರು ಯಾರೇ ಕೈ ಹಾಕಿದ್ರು ಕೂಡ ನೀಟಾಗಿ ಅಚ್ಚುಕಟ್ಟಾಗಿ ಮಾಡೇ ಮಾಡ್ತಾರೆ. ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಬಾಲಿವುಡ್ ಅವರು ಅವಾಗ ಲೈಟ್ ಆಗಿ ಇರೋ ಸ್ವಲ್ಪ ಮಾಡ್ತಾರಪ್ಪ. ಇನ್ನ ಕಂಪ್ಲೀಟ್ ಆಗಿ ಚೈಲ್ಡ್ಹುಡ್ ಸ್ಟೋರಿಗಳನ್ನ ತೋರಿಸ್ತಾ ಇದ್ರು ಕೂಡ ಕಾಲೇಜ್ ಲೈಫ್ ಇಂದ ಕಬಡ್ಡಿ ಅನ್ನೋ ಒಂದು ಆಸೆ ಯಾವಾಗಿಂದ ಉಟ್ಕೊಂತು ಇಲ್ಲಿಂದ ಸ್ಟೋರಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರು ಚಿನ್ನದ ಪದಕ ಗೆಲ್ಲೋವರೆಗೂ ಕೂಡ. ಫಸ್ಟ್ ಥಿಂಗ್ ಈ ಸಿನಿಮಾದಲ್ಲಿ ತುಂಬಾನೇ ಇಂಪ್ರೆಸಿವ್ ಆಗಿದ್ದು ಧ್ರುವ ವಿಕ್ರಮ್ ಅವರ ಆಕ್ಟಿಂಗ್. ಸೇಮ್ ಅವ್ರ ತಂದೆ ವಿಕ್ರಮ್ ಅವ್ರ ತರನೇ ಆಕ್ಟ್ ಮಾಡೋದಕ್ಕೆ ಎಫರ್ಟ್ ಹಾಕಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಆಲ್ಮೋಸ್ಟ್ ವಾಯ್ಸ್ ಕೂಡ ವಿಕ್ರಮ್ ನೇ ಟಚ್ ಮಾಡೋ ತರ ಎಫರ್ಟ್ ಹಾಕಿದ್ದಾರೆ. ಇನ್ನ ಇವ್ರ ಜೊತೆಗೆ ಸಾತಾಗಿ ನಿಂತ್ಕೊಳ್ಳೋದಕ್ಕೆ ಪಕ್ಕಾ ನಾಟಿ ಸ್ಟೈಲ್ ಲವ್ ಸ್ಟೋರಿನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದು ಕೂಡ ಏಜ್ ಡಿಫರೆನ್ಸ್ ಗ್ಯಾಪ್ ಹುಡುಗಿಗೆ ಬೇರೆ ತರ ಹುಡುಗಂಗೆ ಬೇರೆ ತರ ನೋಡ್ಬಿಟ್ಟು ಸೈಕ್ ಆಗ್ಬಿಡ್ಬೇಕು. ಜನಗಳು ಕೊನೆಯಲ್ಲಿ ಆದ್ರೂ ಒಪ್ಕೊಂಡ್ಬಿಟ್ಟು ಪ್ರೈಸ್ ನಿಂಗೆ ಮಡಿಕ ಮಜಾ ಮಾಡು ಅಂತ ಬಿಟ್ಬಿಡ್ತಾರೆ. ಮತ್ತೆ ಲೇಡಿ ಕ್ಯಾರೆಕ್ಟರ್ ಅಲ್ಲಿ ಇಂಪ್ರೆಸಿವ್ ಆಗಿ ಎಲ್ಲರನ್ನು ಕೂಡ ಮ್ಯಾಗ್ನೆಟ್ ತರ ಎಳೆಯುವಂತ ಕ್ಯಾರೆಕ್ಟರ್ ಆಕ್ಟರ್ ರಜಿಶಾ ವಿಜಯನ್. ಇವರು ಜೈ ಭೀಮ್ ಸಿನಿಮಾದಲ್ಲೂ ಕೂಡ ಸೂರ್ಯನ್ ಜೊತೆ ಕೊಲ್ಯಾಪ್ಸ್ ಆಗಿ ಆಕ್ಟ್ ಮಾಡಿದ್ರು. ಅದ್ರಲ್ಲೂ ಕೂಡ ಅವ್ರ ಪರ್ಫಾರ್ಮೆನ್ಸ್ ನ ನೋಡ್ಬಿಟ್ಟು ಸೈಕ್ ಆಗ್ಬಿಟ್ಟಿದ್ರು. ಇನ್ನ ಈ ಸಿನಿಮಾದಲ್ಲೂ ಕೂಡ ಅದೇ ರೀತಿ ಕಾಸ್ಟ್ ಅಂಡ್ ಕ್ಯಾಸ್ಟ್ ಪರ್ಫಾರ್ಮೆನ್ಸ್ ಗೆ ಚಪ್ಪಾಳೆ. ಇದ್ರ ಜೊತೆಗೆ ಪಶುಪತಿ ರಾಮಸ್ವಾಮಿ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಆಸ್ ಅ ಫಾದರ್ ಆಗಿ ಧ್ರುವ ವಿಕ್ರಮ್ ಅವ್ರ ಜೊತೆಗೆ. ಪರ್ಫಾರ್ಮೆನ್ಸ್ ವೈಸ್ ನೋಡೋದಾದ್ರೆ ಎಲ್ಲರೂ ಕೂಡ ಯಾವ ರೀತಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಯಾವ್ದೋ ಒಂದು ಕುಗ್ರಾಮದಲ್ಲಿ ಇವ್ರು ಕೀಳ್ ಜಾತಿಯವರೇ ಅನ್ನೋ ಒಂದು ಲೆವೆಲ್ ಅಲ್ಲಿ ಆಕ್ಟಿಂಗ್ ನ ಮಾಡಿದ್ದಾರೆ. ಒಂದು ಚೂರು ಕೂಡ ಡೌಟ್ ಬರಬಾರ್ದು ಆ ಲೆವೆಲ್ ಅಲ್ಲಿ. ಇನ್ನ ಮೇನ್ ಆಗಿ ಸ್ಟೋರಿ ವೈಸ್ ನೋಡೋದಾದ್ರೆ ಇದು ಬಯೋಪಿಕ್ ಅಲ್ವಾ, ರಿಯಲ್ ಆಗಿ ನಡೆದಿರುವಂತ ಸ್ಟೋರಿ. ಅಷ್ಟೇ ರಿಯಲ್ ಆಗಿ ಯಾರು ತೋರ್ಸೋದಕ್ಕೆ ಹೋಗಲ್ಲ. ಸಣ್ಣ ಪುಟ್ಟ ಚೇಂಜಸ್ ಮಾಡ್ಬಿಟ್ಟು ಸ್ವಲ್ಪ ಖಾರ ಮಸಾಲೆ ಅರ್ದ್ಬಿಟ್ಟು ಟೇಸ್ಟಿಯಾಗಿ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಇನ್ನ ಸ್ಕ್ರೀನ್ ಪ್ಲೇ ಈ ಸಿನಿಮಾದಲ್ಲಿ ಕಬಡ್ಡಿ ಗೇಮ್ ಬಂದಾಗ ಕೆಲವೊಂದ್ ಕಡೆ ರಿಪೀಟೆಡ್ ಸೀನ್ಸ್ ಗಳು ಮತ್ತೆ ಆಡ್ ಆಗ್ತಾ ಹೋಗೋದನ್ನ ನೋಡ್ಬಿಟ್ಟು ಏನಿದು ವಾಟ್ ಇಸ್ ದಿಸ್ ಅನ್ಸೋದ್ರಲ್ಲಿ ಡೌಟೇ ಇಲ್ಲ. ಬರೋಬ್ಬರಿ 2 ಗಂಟೆ 48 ನಿಮಿಷ ಇರೋ ಈ ಸಿನಿಮಾ ಡಿಸಪಾಯಿಂಟ್ಮೆಂಟ್ 0. ಇದೊಂದು ಸ್ಪೋರ್ಟ್ಸ್ ಬಯೋಪಿಕ್ ಆಗಿರೋದ್ರಿಂದ ಗೇಮ್ ಮಾಡೋದಕ್ಕೋಸ್ಕರ ಎಷ್ಟೊಂದೆಲ್ಲ ಕಷ್ಟನ ಅನುಭವಿಸ್ಕೊಂಡ್ ಬರ್ತಾನೆ ಅನ್ನೋದನ್ನ ನೋಡ್ತಾ ಇದ್ರೆ ಕೆಲವೊಂದ್ ಕಡೆ ಕಣ್ಣೀರ್ ಬರ್ತದೆ, ಕೆಲವೊಂದ್ ಕಡೆ ಬೇಜಾರಾಗುತ್ತೆ. ಈ ತರ ಸನ್ನಿವೇಶಗಳು ಕ್ರಿಯೇಟ್ ಆಗ್ತಾ ಹೋಗ್ತಾ ನಾವು ಇನ್ವಾಲ್ವ್ ಆಗ್ಬಿಟ್ಟಿರ್ತೀವಿ ಸ್ಕ್ರೀನ್ ಪ್ಲೇ ಒಳಗಡೆ. ಸ್ಕ್ರೀನ್ ಗೆ ಕಣ್ಣನ್ನ ಕಚ್ಕೊಂಡ್ಬಿಟ್ಟು ಇನ್ನ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಗೇಮ್. ಈ ಗೇಮ್ ಆಡ್ಬೇಕಾದ್ರೆ ನಿಮ್ಮನ್ನ ಯಾವ ರೀತಿ ಗ್ರಿಪ್ ಆಗಿ ಹಿಡ್ಕೋತದೆ ಅಂದ್ರೆ ಯಾವಾಗ ಯಾವ್ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡಬಹುದು, ಕೊನೆ ಮಾರ್ಕ್ಸ್ ಯಾವ ರೀತಿ ತಗೊಬಹುದು ಅನ್ನೋ ಒಂದು ಕನ್ಫ್ಯೂಸ್ ಅಲ್ಲೇ ಝೂಮ್ ಹಾಕೊಂಡು ಕೂತಿರ್ತೀರ ಸ್ಕ್ರೀನ್ ಮೇಲೆ. ಸೊ ಫೈನಲ್ ಆಗಿ ಈ ಸಿನಿಮಾ ನೋಡಿದ್ಮೇಲೆ ನಾನ್ ಅರ್ಥ ಮಾಡ್ಕೊಂಡಿದ್ದು ಇಷ್ಟೇನೆ, ಟ್ಯಾಲೆಂಟ್ ಇರೋದು ಯಾವಾಗ್ಲೂನು ಬಡವ್ರ ಮಕ್ಕಳು ಒಳಗಡೆನೆ. ಇನ್ನ ಈ ಸಿನಿಮಾನ ಮಾಡಿರೋದು ನಮ್ಮಂತ ಕೀಳ ಜಾತಿ ಅವ್ರಿಗೋಸ್ಕರ. ಓಪನ್ ಆಗಿ ಹೇಳ್ಕತೀನಿ, ನಾನು ಕೂಡ ಕೀಳ್ ಜಾತಿಯವನೇ. ಸೊ ಎಲ್ರು ಕೂಡ ಈ ಸಿನಿಮಾನ ನೋಡಿ ಇನ್ಸ್ಪೈರ್ ಆಗಿ ನಿಮ್ ಜೀವನದಲ್ಲಿ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ರೋ ಅದನ್ನ ಕಂಪ್ಲೀಟ್ ಮಾಡ್ತೀರಾ. ಇದ್ರ ಜೊತೆಗೆ ನಾನು ಕೂಡ ನನ್ನ ಡ್ರೀಮ್ ನ ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೀನಿ. ಆದಷ್ಟು ಬೇಗ ಏನು ಅಂತ ರಿವೀಲ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಆಗಲ್ಲ. ಸಿಗ್ತೀನಿ ಮುಂದೆ ನೋಡೋದಲ್ಲಿ. ಅಲ್ಲಿವರೆಗೂ ಇದ್ದಾರೆ. ಕೀಪ್ ವಾಚಿಂಗ್. ಬೈ ಬಾಯ್.